ಕಲ್ಪನೆ ಮಾಡಿಕೊಳ್ಳಿ. ಒಂದೇ ಕುಟುಂಬದ 3 ತಲೆಮಾರಿನ ಹೆಣ್ಣು ಮಕ್ಕಳು, ಅಂದ್ರೆ ಅಜ್ಜಿ, ತಾಯಿ ಮತ್ತೆ ಮಗಳು, ತಮ್ಮ ಮನೆಯಲ್ಲೇ ಬರ್ಬರವಾಗಿ ಕೊಲೆಯಾಗ್ತಾರೆ. ದರೋಡೆಗಾಗಿ ನಡೆದ ಒಂದು ಘೋರ ಕೃತ್ಯ. ಈ ಪ್ರಕರಣ ಕೋರ್ಟ್ಗೆ ಹೋದಾಗ ಎಲ್ಲರಿಗೂ ಅನಿಸಿದ್ದು ಒಂದೇ: ಇವರಿಗೆ ಗಲ್ಲು ಶಿಕ್ಷೆ ಖಚಿತ ಅಂತ. ವಿಚಾರಣಾ ನ್ಯಾಯಾಲಯ, ಹೈಕೋರ್ಟ್ ಎರಡೂ ಅದೇ ತೀರ್ಪು ಕೊಟ್ವು. ಆದ್ರೆ ಕತೆ ಅಲ್ಲಿಗೆ ಮುಗಿಲಿಲ್ಲ ಅಲ್ವಾ? ಹೌದು. ಕತೆ ಶುರುವಾಗಿದ್ದೇ ಸುಪ್ರೀಂಕೋರ್ಟ್ ಅಂಗಳದಲ್ಲಿ. ಇಂದೋರ್ನಲ್ಲಿ ನಡೆದ ಈ ಘಟನೆ ಮನೋಜ್ ಮತ್ತು ಇತರರು ವಿರುದ್ಧ ಮಧ್ಯಪ್ರದೇಶ ರಾಜ್ಯ ಪ್ರಕರಣವಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸಿತು. ಇಲ್ಲಿ 2 ವಿಷಯಗಳ ನಡುವೆ ಒಂದು ದೊಡ್ಡ ಸಂಘರ್ಷವಿತ್ತು. ಯಾವ ರೀತಿ ಸಂಘರ್ಷ? ಒಂದು ಕಡೆ ಇಡೀ ಸಮಾಜವನ್ನೇ ಬೆಚ್ಚಿ ಬೀಳಿಸದಂತಹ ಅಪರಾಧ, ಇನ್ನೊಂದು ಕಡೆ ಅಪರಾಧಿ ಎಷ್ಟೇ ಕ್ರೂರಿಯಾಗಿದ್ರೂ ಆತನಿಗೆ ಸಿಗಬೇಕಾದ ನ್ಯಾಯಯುತ ವಿಚಾರಣೆಯ ಹಕ್ಕು. ಈ ಎರಡನ್ನು ಸುಪ್ರೀಂಕೋರ್ಟ್ ಹೇಗೆ ನಿಭಾಯಿಸಿತು ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಸರಿ, ಹಾಗಾದ್ರೆ ಆ ಕೋರ್ಟ್ನಲ್ಲಿ ಸಿಕ್ಕ ಒಂದು ಸಣ್ಣ ಎಳೆ ಅಂತ ಹೇಳಿದ್ರಲ್ಲ, ಅದು ಯಾವುದು? ಯಾಕಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳೇ ಇರ್ಲಿಲ್ಲ. ಪೊಲೀಸರು ಬ್ಯಾಲಿಸ್ಟಿಕ್ಸ್, DNA ಅಂತ ಸಾಂದರ್ಭಿಕ ಸಾಕ್ಷಿಗಳ ಮೇಲೆಯೇ ಕೇಸ್ ಕಟ್ಟಿದ್ರು. ಹೌದು, ಎಲ್ಲವೂ ಸರಿಯಾಗೇ ಇದ್ದ ಹಾಗೆ ಕಾಣುತ್ತಿತ್ತು. ಆದರೆ ತನಿಖೆಯಲ್ಲೇ ಒಂದು ದೊಡ್ಡ ಸತ್ಯವನ್ನ ಮುಚ್ಚಿ ಹಾಕಲಾಗಿತ್ತು. ಸತ್ಯವನ್ನ? ತನಿಖೆಯ ಟೈಮ್ಲೈನ್ನಲ್ಲಿ ಕೆಲವು ಗೊಂದಲಗಳಿದ್ದು. ಅದನ್ನ ಸರಿಪಡಿಸೋಕೆ ಪ್ರಾಸಿಕ್ಯೂಷನ್ ದೀಪಿಕಾ ಶಿಂಧೆ ಎಂಬ ಒಬ್ಬ ಪ್ರಮುಖ ತನಿಖಾ ಅಧಿಕಾರಿಯ ಪಾತ್ರವನ್ನೇ ನ್ಯಾಯಾಲಯದಿಂದ ಮರೆಮಾಚಿತ್ತು. ಒಬ್ಬ ಅಧಿಕಾರಿಯನ್ನೇ ಮರೆಮಾಚಿದ್ರಾ? ಅದು ಅಷ್ಟೊಂದು ದೊಡ್ಡ ವಿಷಯನಾ? ಖಂಡಿತ. ಯಾಕಂದ್ರೆ ಅವರ ಉಪಸ್ಥಿತಿ, ಅವರ ಸಾಕ್ಷ್ಯ ಪೊಲೀಸರ ತನಿಖೆ ಟೈಮ್ಲೈನ್ನಲ್ಲಿರೋ ವೈರುಧ್ಯಗಳನ್ನ ಹೊರಗೆ ತರಬಹುದಿತ್ತು. ಅಂದ್ರೆ ತನಿಖೆಯ ಅಡಿಪಾಯವೇ ಅಲುಗಾಡುವ ಸಾಧ್ಯತೆ ಇತ್ತು. ಸೊ ಇಲ್ಲಿ ಪ್ರಾಸಿಕ್ಯೂಷನ್ ತಮ್ಮ ಕೇಸಿನಲ್ಲಿದ್ದ ಒಂದು ಬಿರುಕನ್ನೇ ಮುಚ್ಚಿ ಹಾಕೋಕೆ ಪ್ರಯತ್ನಪಟ್ಟಿತ್ತು. ಒಂದು ನಿಮಿಷ. ಹಾಗಾದ್ರೆ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರಿ ವಕೀಲರು ಆರೋಪಿಗೆ ಸಹಾಯ ಆಗುವಂತಹ ಮಾಹಿತಿಯನ್ನು ಕೋರ್ಟಿಗೆ ಕೊಡಬೇಕಾ? ಇದು ಸ್ವಲ್ಪ ವಿಚಿತ್ರವಾಗಿ ಕೇಳಿಸ್ತೆ. ಅವರ ಕೆಲಸ ಆರೋಪಿಗೆ ಶಿಕ್ಷೆ ಕೊಡಿಸೋದು ಅಲ್ವಾ? ನಿಖರವಾಗಿ. ಇದೇ ಈ ಪ್ರಕರಣದ ಅತಿ ಮುಖ್ಯವಾದ ಅಂಶ. ಸರ್ಕಾರಿ ವಕೀಲರ ಮೊದಲ ಕರ್ತವ್ಯ ಕೇಸ್ ಗೆಲ್ಲುವುದಲ್ಲ, ನ್ಯಾಯ ಒದಗಿಸುವುದು. ಅವರು ಮೊದಲು ನ್ಯಾಯಾಲಯದ ಅಧಿಕಾರಿ, ಆಮೇಲೆ ವಕೀಲ. ಎಲ್ಲಾ ಸತ್ಯಾಂಶಗಳನ್ನ ನ್ಯಾಯಾಲಯದ ಮುಂದಿಡಬೇಕು. ಅದು ಆರೋಪಿಗೆ ಸಹಾಯ ಮಾಡುವುದಾದರೂ ಸರಿ. ಇದನ್ನೇ ನ್ಯಾಯಯುತ ಪ್ರಕಟಣೆಯ ಕರ್ತವ್ಯ ಅಂತ ಕರೆಯೋದು. ಇದು ನಮ್ಮ ಸಂವಿಧಾನದ 21ನೇ ವಿಧಿಯ ಭಾಗ. ಸರಿ, ತನಿಖೆಯಲ್ಲಿ ಲೋಪ ಇತ್ತು ಅನ್ನೋದು ಸ್ಪಷ್ಟವಾಯಿತು. ಆದರೆ ಈ ಒಂದು ಕಾರಣಕ್ಕೆ ಮೂವರನ್ನ ಕೊಂದವರಿಗೆ ವಿಧಿಸಿದ್ದ ಮರಣದಂಡನೆಯನ್ನ ಬದಲಾಯಿಸೋದು ಸರಿನಾ? ನ್ಯಾಯಾಲಯ ಅವರನ್ನ ನಿರಪರಾಧಿಗಳು ಅಂತ ಬಿಟ್ಬಿಡ್ತಾ? ಇಲ್ಲ, ಖುಲಾಸೆಗೊಳಿಸಿಲ್ಲ. ಇಲ್ಲಿಂದಲೇ ಪ್ರಕರಣ ಮತ್ತೊಂದು ಮಹತ್ವದ ತಿರುವು ಪಡೆದುಕೊಡ್ತು. ನ್ಯಾಯಾಲಯದ ಗಮನ ಅಪರಾಧದ ಘೋರತೆಯಿಂದ ಅಪರಾಧಿಯ ಹಿನ್ನೆಲೆ ಕಡೆಗೆ ಶಿಫ್ಟ್ ಆಯಿತು. ಇದು ಬಚನ್ ಸಿಂಗ್ ಅನ್ನೋ ಒಂದು ಹಳೆಯ ಐತಿಹಾಸಿಕ ಪ್ರಕರಣದಲ್ಲಿ ಸ್ಥಾಪಿತವಾದ ತತ್ವ. ಓಕೆ, ಬಚನ್ ಸಿಂಗು ಪ್ರಕರಣ, ಅದ್ರಲ್ಲೇನಿದೆ? ಆ ತೀರ್ಪಿನ ಪ್ರಕಾರ ಮರಣದಂಡನೆಯನ್ನ ಅಪರೂಪದಲ್ಲೇ ಅಪರೂಪದ ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು. ಶಿಕ್ಷೆ ಕೊಡುವಾಗ ಕೇವಲ ಕೃತ್ಯದ ಕ್ರೌರ್ಯವನ್ನು ನೋಡಬಾರ್ದು, ಅಪರಾಧಿಯ ಹಿನ್ನೆಲೆ, ಆತ ಸುಧಾರಿಸುವ ಸಾಧ್ಯತೆ ಇವೆಲ್ಲ ಪರಿಗಣಿಸಬೇಕು. ಸುಧಾರಣೆಯ ಸಾಧ್ಯತೆ. ಈ ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಅಂಥದ್ದೇನ್ ಕಂಡುಬಂತು? 3 ಕೊಲೆ ಮಾಡಿದವರಲ್ಲಿ. ಆಕ್ಚುಲಿ ಇದೇ ವಿಷಯದಲ್ಲಿ ಸುಪ್ರೀಂಕೋರ್ಟ್ ಕೆಲವು ಹೊಸ ಮಾರ್ಗಸೂಚಿಗಳನ್ನೇ ನೀಡಿತು. ಶಿಕ್ಷೆ ವಿಧಿಸುವ ಮುನ್ನ ರಾಜ್ಯ ಸರ್ಕಾರ ಆರೋಪಿಯ ಮಾನಸಿಕ ಮತ್ತು ಮನೋವೈದ್ಯಕೀಯ ಮೌಲ್ಯಮಾಪನ ನಡೆಸಲೇಬೇಕು ಅಂತ ಹೇಳಿತು. ಜೊತೆಗೆ ಜೈಲಿನಲ್ಲಿ ಆತನ ನಡವಳಿಕೆ ಬಗ್ಗೆ ಪ್ರೊಬೇಷನ್ ಅಧಿಕಾರಿಯಿಂದ ವರದಿ ತರಿಸ್ಕೋಬೇಕು. ಈ ಪ್ರಕರಣದಲ್ಲಿ ಆರೋಪಿಗಳ ಜೈಲಿನ ನಡವಳಿಕೆ ತೃಪ್ತಿಕರವಾಗಿತ್ತು ಅಂತ ವರದಿ ಬಂತು. ಒಬ್ಬಾತ ಜೈಲಿನ ಕ್ರಿಕೆಟ್ ತಂಡದ ನಾಯಕನಾಗಿದ್ದ, ಮತ್ತೊಬ್ಬ ಕಸೂತಿ ಕೆಲಸದಲ್ಲಿ ಪ್ರಶಸ್ತಿ ಗೆದ್ದಿದ್ದ. ಒಂದ್ ನಿಮಿಷ. ಕ್ರಿಕೆಟ್ ತಂಡದ ನಾಯಕ, ಕಸೂತಿ ಪ್ರಶಸ್ತಿ, 3 ಬರ್ಬರ ಹತ್ಯೆಗಳ ಮುಂದೆ ಇದೆಲ್ಲ ತೀರಾ ಕ್ಷುಲ್ಲಕ ಅಂತ ಅನ್ಸುದಿಲ್ವೇ? ಒಬ್ಬ ನ್ಯಾಯಾಧೀಶರು ಇದನ್ನೆಲ್ಲ ಹೇಗೆ ತೂಗುತ್ತಾರೆ? ನೀವು ಕೇಳಿದು ಬಹಳ ಮುಖ್ಯವಾದ ಪ್ರಶ್ನೆ. ನ್ಯಾಯಾಲಯ ಆ ನಡವಳಿಕೆಯನ್ನ ಅಪರಾಧವನ್ನ ಮನ್ನಿಸೋಕೆ ಬಳಸಲಿಲ್ಲ. ಬದಲಾಗಿ ಈ ವ್ಯಕ್ತಿಗಳು ಸಂಪೂರ್ಣವಾಗಿ ಸುಧಾರಣೆಗೆ ಅರ್ಹರಲ್ಲದ ರಾಕ್ಷಸರೂ ಅಲ್ಲ, ಅವರಲ್ಲಿ ಬದಲಾವಣೆಯ ಒಂದು ಸಣ್ಣ ಕಿಡಿ ಇನ್ನೂ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಪರಿಗಣಿಸ್ತು. ಸರಿ. ಅಂದ್ರೆ ಇದು ರಿಫಾರ್ಮೇಷನ್ ಸಾಧ್ಯತೆ ಬಗ್ಗೆ. ನಿಖರವಾಗಿ. ಇದೇ ಕಾರಣಕ್ಕೆ
ಅಪರಾಧದ ಘೋರತೆಯ ಹೊರತಾಗಿಯೂ ಮರಣದಂಡನೆಯನ್ನು 25 ವರ್ಷಗಳ ಕನಿಷ್ಠ ಅವಧಿಯ ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸಿತು. ಇದು ನಮ್ಮ ನ್ಯಾಯವ್ಯವಸ್ಥೆ ಪ್ರತೀಕಾರಕ್ಕಿಂತ ಸುಧಾರಣೆಗೆ ಹೆಚ್ಚು ಒತ್ತು ಕೊಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಅಂತಿಮ ಪಾಠವೇನು? ನೋಡಿ, ಕಾನೂನು ವೃತ್ತಿಪರರಿಗೆ ಪೊಲೀಸರು ಮರೆಮಾಚಿದ ದಾಖಲೆಗಳನ್ನು ಕೇಳಿ ಪಡೆಯೋಕೆ ಈ ತೀರ್ಪು ಒಂದು ಶಕ್ತಿಯುತ ಅಸ್ತ್ರ. ಇನ್ನು ಸಾಮಾನ್ಯ ಜನರಿಗೆ ನಮ್ಮ ನ್ಯಾಯಾಂಗ ಶಿಕ್ಷೆ ಮತ್ತು ಮಾನವೀಯತೆ ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನವನ್ನು ಹೇಗೆ ಸಾಧಿಸೋಕೆ ಪ್ರಯತ್ನಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ನಿಜಕ್ಕೂ ಇದು ಬಹಳ ಸಂಕೀರ್ಣವಾದ ಸಮತೋಲನವೇ ಸರಿ. ಕೊನೆಯದಾಗಿ ಒಂದು ಗಂಭೀರವಾದ ಆಲೋಚನೆಯನ್ನ ಕೇಳುಗರ ಮುಂದಿಡೋಣ. ಒಂದು ಸಮಾಜವಾಗಿ ನಾವು ಅಪರಾಧದ ಘೋರತೆಯನ್ನ ಎದುರಿಸಲೇಬೇಕು, ಶಿಕ್ಷೆಯೂ ಬೇಕು. ಅದೇ ಸಮಯದಲ್ಲಿ ನಾವು ನೀಡುವ ಶಿಕ್ಷೆಯ ಮಾನವೀಯತೆಯ ಬಗ್ಗೆಯೂ ಯೋಚಿಸಬೇಕು ಅಲ್ಲ? ಈ ಎರಡರ ನಡುವೆ ಆ ನೈತಿಕ ಗೆರೆಯನ್ನ ನಾವು ಎಲ್ಲಿ ಎಳಿಬೇಕು? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.